ಸುಮಾರು 23 ವರ್ಷಗಳ ಬಳಿಕ ಅಪ್ಪು ಸಿನಿಮಾ ಮತ್ತೊಮ್ಮೆ ಥಿಯೇಟ್ರಿಗೆ ಬಂದಿದೆ. ಇದರ ಈಗಾಗಲೇ ವೀಕ್ಷಣೆಯನ್ನು ನೋಡ್ಕೊಂಡು ಬಂದಿರುವಂಥ ಚಿತ್ರನಟಿ ಶರ್ಮಿಳಾ ಮಾಂಡ್ರೆ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ. ಮೇಡಮ್, 23 ವರ್ಷಗಳ ನಂತರ ಮತ್ತೊಮ್ಮೆ ಅಪ್ಪು ಸಿನಿಮಾವನ್ನು ನಾವು ದೊಡ್ಡ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ. ಏನು ಅನ್ನಿಸ್ತು? ರಮ್ಯಾ ಅವರು ಈ ಸಿನಿಮಾ ಬರೋಕ್ಕೆ ನೋಡ್ತೀರಾ ಅಂತ ಇವತ್ತು ಬೆಳಗ್ಗೆ ಫೋನ್ ಮಾಡಿದ ತಕ್ಷಣ ನಾನು ಹೌದಂತ ಹೇಳಿದೆ. ಐ ಇಮಿಡಿಯೇಟ್ಲಿ ಕೇಮ್. ಸೊ ತುಂಬ ವರ್ಷ ಆಗಿದೆ ಈ ಸಿನಿಮಾ ನೋಡಿ. ತುಂಬ ಒಳ್ಳೆ ಸಿನಿಮಾ ಇದು ಆ್ಯಂಡ್ ಆ ಫ್ರೆಶ್ನೆಸ್ ಇದೆ ಈ ಸಿನಿಮಾದಲ್ಲಿ. ಸೊ ನಿಜವಾಗ್ಲೂ ಇದು ಈಗಾಗಲೇ ಬರೀ ಅರ್ಧ ಸಿನಿಮಾ ಆಗಿದೆ. ಐ ವಾಂಟ್ ಟು ವಾಚ್ ದ ಸೆಕೆಂಡ್ ಹಾಫ್ ಆಲ್ಸೋ. 50 ವರ್ಷ ಕೂಡ ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ. ಅವರು ಇದ್ದರೆ ಈ ಸಂದರ್ಭದಲ್ಲಿ ತಾವು ಕೂಡ ಹೋಗ್ತಿದ್ದಾರೆ ಸೆಲೆಬ್ರೇಟ್ ಮಾಡೋದಕ್ಕೆ, ಹೇಗೆ? ಆ್ಯಕ್ಚುಲಿ ಅವರೆಲ್ಲ ಅಭಿಮಾನಿಗಳು ಮತ್ತು ನಾವು ಈ ಸಿನಿಮಾ ನೋಡಿ ಅವ್ರು ನಮ್ಮ ಹೃದಯದಲ್ಲಿದ್ದಾರೆ. ಈ ಸಿನಿಮಾ ನೋಡಿದಾಗ ಅದು ವಿ ಹ್ಯಾವ್ ದಟ್ ಫೀಲಿಂಗ್ ನಮ್ಮೆಲ್ಲರ ಜೊತೆ ಇದ್ದಾರೆ ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಕಮ್ ಟುಡೇ ಆ್ಯಂಡ್ ಅವ್ರದ್ದೆಲ್ಲ ಅಭಿಮಾನಿಗಳು ಅವ್ರ ಜೊತೆ ಈ ಸಿನಿಮಾ ನೋಡೋಕ್ಕೆ ನನಗೆ ತುಂಬ ಖುಷಿ ಆಯಿತು. ಅವತ್ತು ಅಪ್ಪು ಸಿನಿಮಾ ರಿಲೀಸ್ ಆದಾಗ ಮತ್ತು ಇವತ್ತು ರಿಲೀಸ್ ಆಗಿದಾಗ ಇವತ್ತು ಕೂಡ 23 ವರ್ಷಗಳ ನಂತರವೂ ಕೂಡ ಫ್ಯಾನ್ಸ್ ಕ್ರೇಜ್ 23 ವರ್ಷ ಆಗಿದೆ ಅಂತ ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ಬಿಕಾಸ್ ಈ ಸಿನಿಮಾ ಒಂಥರ ಹೊಸತನ ಇದೆ ಈ ಸಿನಿಮಾದಲ್ಲಿ. ಈಗಲೂ ಕೂಡ ನೋಡಿದಾಗ ಒಂದು ಫ್ರೆಶ್ನೆಸ್ ಇದೆ ಈ ಸಿನಿಮಾದಲ್ಲಿ. ಸೊ ಇಟ್ಸ್ ರಿಯಲಿ ಗುಡ್, ಇಟ್ಸ್ ನೈಸ್. ಆ್ಯಂಡ್ ಆಫ್ ಕೋರ್ಸ್ ರಕ್ಷಿತಾ ಅವ್ರು ನೋಡಿ ತುಂಬ ಖುಷಿ ಆಯಿತು. ಅವ್ರ ಡೆಬ್ಯೂ ಫಿಲ್ಮ್ ಇದು. ಸೊ ಐ ವಾಸ್ ವೆರಿ ಹ್ಯಾಪಿ. ನೀವು ಫಸ್ಟ್ ಟೈಮ್ ರಿಲೀಸ್ ಆದಾಗ ಏನಾದರೂ ಅಪ್ಪು ನೋಡಿದ ನೆನಪು ಏನಾದರೂ ಇದೆಯಾ? ಆ ಮೆಮೊರೀಸ್ ಹೇಳೋದಾದ್ರೆ. ಆ್ಯಕ್ಚುಲಿ ನನಗೆ ಅವ್ರು ತುಂಬ ಒಂದು ಡೌನ್ ಟು ಅರ್ತ್ ಪರ್ಸನ್ ಆ್ಯಂಡ್ ಪರ್ಸ್ನಾಲಿಟಿ ಆ್ಯಂಡ್ ಅವ್ರು ನಿಜವಾಗ್ಲೂ ನಾವೆಲ್ಲ ಮಿಸ್ ಮಾಡ್ತೀವಿ ಅವ್ರಿಗೆ. ಅಲ್ಲ, ಮೊದಲ ಸಲ ಅಪ್ಪು ಸಿನಿಮಾ ರಿಲೀಸ್ ಆದಾಗ ಏನಾದರೂ ಥಿಯೇಟ್ರಿಗೆ ಹೋದಂಥ ನೆನಪು ಆ ಥರದ್ದು ಏನಾದರೂ? 23 ವರ್ಷ ಮುಂಚೆ ನಾನು ಹೋದಾಗ ಇಟ್ ವಾಸ್ ಅ ವೆರಿ ಗುಡ್ ಫಿಲ್ಮ್ ಅಟ್ ದಟ್ ಪಾಯಿಂಟ್ ಆಲ್ಸೋ. ಆ್ಯಂಡ್ ನಮ್ಮ ಪೂರಿ ಜಗನ್ನಾಥ್ ಡೈರೆಕ್ಟರ್ ಮಾಡಿರೋದು. ಸೊ ಇಟ್ ವಾಸ್ ಅ ಗುಡ್ ಫಿಲ್ಮ್ ದೆನ್ ಆಲ್ಸೋ. ಈಗಲೂ ಕೂಡ ಇಟ್ಸ್ ದ ಸೇಮ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಮೇಡಮ್, ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ಸದ್ಯಕ್ಕೆ ಇವಿಷ್ಟು ಶರ್ಮಿಳಾ ಮಾಂಡ್ರೆ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಸ್ವಸ್ತಿಕ ಕನ್ನಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.